ವೀಲ್ಡ್ ವಿಷನ್ಗೆ ಸ್ವಾಗತ. ನಾನು ಬಿ ಸುರೇಶ್. ಈ ಬಾರಿ ಮೇ ತಿಂಗಳ ಒಂದು ಮಾಸ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಪುನೀತ್ ಶಾಸ್ತ್ರಿಗಳು ಬಂದಿದ್ದಾರೆ. ಅವರಿಗೆ ನಾನು ವೀಲ್ಡ್ ವಿಷನ್ಗೆ ಸ್ವಾಗತ ಕೊಡ್ತೇನೆ. ನಮಸ್ಕಾರ. ನಮಸ್ತೆ ಗುರುಗಳೇ, ಈ ಮೇ ತಿಂಗಳಲ್ಲಿ ಗ್ರಹಗಳು ಯಾವ ಸ್ಥಾನದಲ್ಲಿ ಕುಳಿತಿವೆ ಅಂತ ಫಸ್ಟ್ ತಿಳಿಸ್ಬಿಡಿ. ಆನಂತರ ರಾಶಿಗಳ ಬಗ್ಗೆ ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಮಾಯಕರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ಸರ್, ನೀವಾಗ್ಲೇ ಹೇಳ್ದಂಗೆ ರಾಶಿ ಭವಿಷ್ಯ, ಮೇ ತಿಂಗಳ ರಾಶಿ ಭವಿಷ್ಯದಲ್ಲಿ ನೋಡ್ಬೇಕಾದಾಗ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿ ಸಂಚಾರ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ತಿಂಗಳ ಒಂದು ರಾಶಿ ಭವಿಷ್ಯ ಡಿಪೆಂಡ್ ಆಗಿರುತ್ತದೆ. ಈ ಮೇ ತಿಂಗಳಲ್ಲಿ ರವಿ ಬುಧ ಮೇಷ ರಾಶಿಯ ಸಂಚಾರ ಇರ್ತದೆ. ಅದೇ ರೀತಿಯಲ್ಲಿ ವೃಷಭ ರಾಶಿಯಲ್ಲಿ ಶುಕ್ರನ ಸಂಚಾರ, ಮಿಥುನ ರಾಶಿಯಲ್ಲಿ ಗುರುವಿನ ಸಂಚಾರ, ಹಾಗೆ ಸಿಂಹ ರಾಶಿಯಲ್ಲಿ ಕೇತು ಮತ್ತೆ ಕುಂಭ ರಾಶಿಯಲ್ಲಿ ರಾಹುವಿನ ಸಂಚಾರ ಇರ್ತದೆ. ಸ್ಥಿರವಾದಂತಹ ಒಂದು ವಿಚಾರ ಬಂದಾಗ ಶನೇಶ್ವರ ಈ ವರ್ಷ ಪೂರ್ತಿಯಾಗಿ ಶನೇಶ್ವರ ಮೀನ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಮಿಥುನ ರಾಶಿಯಲ್ಲಿ ಗುರುವಿನ ಸಂಚಾರ ಸ್ಥಿರ ಇರ್ತದೆ. ಹಾಗೆ ತಿಂಗಳ ಮಧ್ಯಭಾಗದ ನಂತರ ರವಿ ಬುಧ ವೃಷಭ ರಾಶಿ ಸಂಚಾರ ಇರ್ತದೆ. ಹಾಗೆ ಶುಕ್ರ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗೋದ್ರಿಂದ ಶುಕ್ರ ಮತ್ತೆ ಗುರುವಿನ ಸಂಚಾರದ ಒಂದು ಯೋಗ ಫಲ ಇರ್ತದೆ. ಹಾಗೆ ಕೇತು ಮತ್ತೆ ರಾಹು ಯಥಾಸ್ಥಿತಿ ಕಾಯ್ಕೊಳ್ತಾರೆ. ಸಿಂಹ ರಾಶಿಯಲ್ಲಿ ಕೇತು, ಹಾಗೆ ಕುಂಭ ರಾಶಿಯಲ್ಲಿ ರಾಹುವಿನ ಸಂಚಾರ ಇರ್ತದೆ. ಮೀನ ರಾಶಿಯಲ್ಲಿ ಶನೇಶ್ವರನ ಸಂಚಾರ, ಹಾಗೆ ಕುಜ ಮೀನ ರಾಶಿಯಿಂದ ಮೇಷ ರಾಶಿ ಸಂಚಾರ ಯೋಗ ಫಲ ಇರ್ತದೆ. ಹಾಗಾಗಿ ಮೇ ತಿಂಗಳಲ್ಲಿ ರಾಶಿ ಭವಿಷ್ಯ ಮೇಷ ರಾಶಿಯಿಂದ ಹಿಡಿದು ಮೀನ ರಾಶಿವರೆಗೆ ವಿವಿಧ ರೀತಿಯಲ್ಲಿ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು ಇರೋದ್ರಿಂದ ಅವರವರ ರಾಶಿಗೆ ತಕ್ಕಂತ ಒಂದು ಫಲಗಳನ್ನ ತಿಳಿಸ್ಕೊಡ್ತೀವಿ. ಹಾಗೆ ಪರಿಹಾರ ಕೂಡ ನಿಮ್ಗೆ ಇರ್ತದೆ. ಈಗ ಮೇ ತಿಂಗಳ ಮೇಷರಾಶಿಯ ಭವಿಷ್ಯ ಹೇಗಿರ್ತದೆ ಸರ್? ಮೇಷರಾಶಿಯವರಿಗೆ ಮೊದಲನೇ ಒಂದು 15 ದಿನ ಒತ್ತಡದ ಒಂದು ವಿಚಾರಗಳಿರ್ತವೆ. ಹಾಗೆ ಹೊಸ ಪ್ರಯತ್ನಗಳ ಯೋಗ ಫಲವನ್ನು ಕೂಡ ಕೊಡ್ತಾರೆ. ರವಿ ಮತ್ತೆ ಬುಧನ ಸಂಯೋಗ ಆಗಿರ್ಬೋದು. ಹಾಗೆ ಪ್ರೆಷರ್ ಲೈಫ್ ಅಂದ್ರೆ ಪ್ರೆಷರ್ ತಿಂಗಳ ಇರ್ತದೆ. ಯಾವುದೇ ತರದ ಒತ್ತಡಕ್ಕೊಳಗಾಗದೆ ನೀವು ಬ್ಯಾಲೆನ್ಸ್ ಮಾಡೋದನ್ನ ನೀವು ಕಲಿಬೇಕಾಗ್ತದೆ. ಹಾಗೆ ಮಧ್ಯಭಾಗದ ನಂತರ ಆ ಒಂದು ಟೆನ್ಷನ್ ಆಗಿರ್ಬೋದು, ಒತ್ತಡ ಆಗಿರ್ಬೋದು, ಅದು ಕಡಿಮೆ ಆಗೋದು ಸಾಧ್ಯತೆ ಇರ್ತದೆ. ಕುಜ ನಿಮ್ಮ ರಾಶಿಗೆ ಪ್ರವೇಶ ಆಗೋದ್ರಿಂದ ಧೈರ್ಯ ಮತ್ತೆ ಶಕ್ತಿ ಮತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಇರೋದ್ರಿಂದ ಹೊಸ ಪ್ರಯತ್ನಗಳು ನಿಮಗೆ ಫಲ ಕೊಡ್ತವೆ. ಹಾಗೆ ಹೊಸ ಪ್ರಯತ್ನ ಏನೇ ಪಟ್ಟರು ಕೂಡ ನೀವು ಭಗವಂತನ ನಾಮಸ್ಮರಣೆ ಮಾಡಿ ಶುರು ಮಾಡೋದ್ರಿಂದ ಅದು ನಿಮ್ಗೆ ಪೂರ್ತಿಯಾಗಿ ಫಲ ಕೊಡುತ್ತದೆ. ಹಾಗೆ ಆ ಒಂದು ತಿಂಗಳಲ್ಲಿ ಬುಧನ ಅನುಗ್ರಹ ಇರೋದ್ರಿಂದ ನೀವೇನಾದ್ರೂ ಹೊಸ ಕೆಲಸ ಆಗಿರ್ಬೋದು, ಹೊಸ ಬಿಸಿನೆಸ್ ಆಗಿರ್ಬೋದು, ಅಥವಾ ಗೃಹಿಣಿಯರಿಗಾಗಿರ್ಬೋದು, ಅಥವಾ ಮಕ್ಕಳಿಗಾಗಿರ್ಬೋದು ವಿಶೇಷವಾದೊಂದು ಫಲ ಕೊಡೋದ್ರಿಂದ ನೀವೇನೇ ಬೇಕಾದ್ರೂ ಪೆಂಡಿಂಗ್ ಇರೋ ಕೆಲಸಗಳನ್ನ ಮುಂದುವರಿಸುವಂತ ಸಮಯ ಅದಾಗಿರ್ತದೆ. ಹಾಗೆ ಆ ತಿಂಗಳಲ್ಲಿ ಸರ್ಪನ ಅನುಗ್ರಹ ಆಗಿರ್ಬೋದು ಅಥವಾ ಹುತ್ತಕ್ಕೆ ಪೂಜೆ ಮಾಡೋದ್ರಿಂದ ಆಗಿರ್ಬೋದು ನಿಮ್ಗೆ ಪೂರ್ತಿ ಫಲವನ್ನ ಕೊಡೋದ್ರ ಅನುಮಾನ ಇಲ್ಲ. ಹಾಗೆ ಶುಕ್ರನ ಸಂಚಾರ ಇರೋದ್ರಿಂದ ನಿಮ್ಗೆ ಏನಾದ್ರೂ ಹೊಸ ಬಿಸಿನೆಸ್ ಮಾಡೋದ್ರಿಂದ ಆಗಿರ್ಬೋದು, ವ್ಯಾಪಾರ ಮಾಡೋದ್ರಿಂದ ಆಗಿರ್ಬೋದು, ವ್ಯವಹಾರ ಮಾಡೋದ್ರಿಂದ ಆಗಿರ್ಬೋದು ನಿಮ್ಗೆ ಅನುಕೂಲತೆಗಳಿರ್ತವೆ. ಆ ತಿಂಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ ಅಥವಾ ಹುತ್ತಕ್ಕೆ ಪೂಜೆ ಮಾಡೋದ್ರಿಂದ ಅಥವಾ ಈ ಅಶ್ವತ್ಥ ವೃಕ್ಷನ ಪ್ರದಕ್ಷಿಣೆ ಹಾಕೋದ್ರಿಂದ ನಿಮ್ಗೆ ಪೂರ್ತಿ ಫಲವನ್ನ ನೀವು ತಗೋಬಹುದಾಗಿರುತ್ತೆ. ಹಾಗೆ ಮೇಷರಾಶಿಯವರಿಗೆ 3ನೇ ಮೇಲೆ ಗುರುವಿನ ಸಂಚಾರ ಇರೋದ್ರಿಂದ ಇರೋದು ಹೊಸ ಕೆಲಸ ಮಾಡ್ಲಿಕ್ಕೆ ಒಂದು ಸಾಧಾರಣ ಫಲಗಳು ಕೊಡೋದ್ರಿಂದ ನೀವು ಶುರು ಮಾಡಬಹುದು. ಗುರುಳೆ, ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಮೇ ತಿಂಗಳಲ್ಲಿ ಪಾಸಿಟಿವ್ ತಿಂಗಳಂತಾನೆ ಹೇಳ್ಬೋದು. ಯಾಕೆಂದ್ರೆ ಶುಭ ಯೋಗ ಆಗಿರ್ಬೋದು, ಧನಲಾಭ ಆಗಿರ್ಬೋದು, ಅಥವಾ ಕೀರ್ತಿ ವೃದ್ಧಿ ಆಗುವಂತ ತಿಂಗಳಂತ ಹೇಳ್ತೀವಿ ನಾವು. ಹಾಗೆ ಪೆಂಡಿಂಗ್ ಇರುವಂತಹ ಕೆಲಸಗಳು ಅನುಕೂಲತೆಗಳಾಗುವಂತ ಸಾಧ್ಯತೆ ಹೆಚ್ಚಿರ್ತದೆ. ಈ ಒಂದು ತಿಂಗಳ ಒಂದು ಆರಂಭದಲ್ಲಿ ರವಿ ಬುಧ ವ್ಯಯಸ್ಥಾನದಲ್ಲಿ ಇದ್ರೂ ಕೂಡ ಮಧ್ಯಭಾಗದ ನಂತರ ರವಿ ಬುಧ ನಿಮ್ಮ ರಾಶಿಗೆ ಪ್ರವೇಶ ಆಗೋದ್ರಿಂದ ಪೂರ್ತಿ ಫಲವನ್ನ ನಿಮ್ಗೆ ಕೊಡ್ತದೆ. ಹಾಗೆ 2ನೇ ಮೇಲೆ ಗುರುವಿನ ಸಂಚಾರ ಇರೋದ್ರಿಂದ ಹೊಸ ಕೆಲಸ ಮಾಡ್ಲಿಕ್ಕಾಗಿರ್ಬೋದು, ಹೊಸ ಆಲೋಚನೆಗಳು ಮಾಡೋದಾಗಿರ್ಬೋದು, ಅಥವಾ ಧನಯೋಗದ ಶುಭ ಫಲಗಳಾಗಿರ್ಬೋದು ನಿಮ್ಗೆ ಪೂರ್ತಿಯಾಗಿರೋದ್ರಿಂದ ನೀವು ಹೊಸ ಕೆಲಸ ನಿಮ್ಗೆ ಕೈಗೂಡುತ್ತದೆ. ಹಾಗೆ ಗುರುವಿನ ಸಂಚಾರ ನಿಮ್ಗೆ ಚೆನ್ನಾಗಿರೋದ್ರಿಂದ ಏನೇ ಕೆಲಸ ಪ್ರಯತ್ನ ಪಟ್ಟರು ಕೂಡ ಭಗವಂತನ ಕೃಪಾಶೀರ್ವಾದದಿಂದ ನಿಮ್ಗೆ ಅನುಕೂಲತೆಗಳು ಹೆಚ್ಚಿರ್ತವೆ. ಯಾವುದೇ ತರದ ಮನೆಯಲ್ಲಿ ಒಂದು ವಾದ ಆಗಿರ್ಬೋದು, ವಿವಾದ ಆಗಿರ್ಬೋದು ಮಾಡ್ಕೊಳ್ದೆ ನೀವು ದಿನನ ಕಳೆಯೋದ್ರಿಂದ ಅನುಕೂಲತೆಗಳು ಇರ್ತದೆ. ಹಾಗೆ ವಾದ ಮಾಡದೆ ಸಂಜೆ ಹೊತ್ತು ಸಾಲ ಕೊಡೋದಾಗಿರ್ಬೋದು, ಸಾಲ ತೆಗೆದುಕೊಳ್ಳೋದಾಗಿರ್ಬೋದು ಅದನ್ನ ಅವಾಯ್ಡ್ ಮಾಡೋದ್ರಿಂದ ಮೇ ತಿಂಗಳಲ್ಲಿ ನಿಮ್ಮ ರಾಶಿಯವರಿಗೆ ತುಂಬಾ ಒಂದು ಶುಭ ಯೋಗ ಫಲಗಳು ಕೊಡ್ತವೆ. ಈ ಒಂದು ವೃಷಭ ರಾಶಿಯವರಿಗೆ ದೇವಿ ಪಾರಾಯಣ ಆಗಿರ್ಬೋದು, ದೇವಿ ದರ್ಶನ ಆಗಿರ್ಬೋದು, ಹಾಗೆ ಅಶ್ವತ್ಥ ವೃಕ್ಷದ ಹತ್ರ ನೀವು 2 ತುಪ್ಪ ದೀಪ ಹಚ್ಚೋದ್ರಿಂದ ಪೂರ್ತಿ ಫಲವನ್ನ ನೀವು ನೋಡ್ಬೋದಾಗಿರ್ತದೆ. ಹಾಗೆ ಬಿಸ್ನೆಸ್ ಮಾಡೋರಿಗೆ ಅತ್ಯಂತ ಶುಭ ತಿಂಗಳಾಗಿರೋದ್ರಿಂದ ಏನಾದ್ರೂ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಇದು ಅನುಕೂಲವಾದಂತ ಒಂದು ತಿಂಗಳಂತಾನೆ ಹೇಳ್ಬೋದು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇದು ಸಮಾಧಾನಕರವಾದಂತ ಒಂದು ತಿಂಗಳಂತ ಹೇಳ್ತೀವಿ. ನೆಮ್ಮದಿ ಸ್ಟಾರ್ಟಿಂಗ್ ಅಲ್ಲಿ ಇದ್ರೂ ಕೂಡ ಮಧ್ಯದ ನಂತರ ನಿಮ್ಗೆ ಸ್ವಲ್ಪ ಅಡೆತಡೆಗಳಾಗಿರ್ಬೋದು, ಟೆನ್ಷನ್ ಆಗಿರ್ಬೋದು ಸಿಗುವಂತ ಸಾಧ್ಯತೆ ಇರೋದ್ರಿಂದ ಯಾವುದೇ ಒತ್ತಡಕ್ಕೆ ಒಳಗಾಗದೆ ನೀವು ಬ್ಯಾಲೆನ್ಸ್ ಮಾಡೋದನ್ನ ನೀವು ಮೇ ತಿಂಗಳಲ್ಲಿ ನೋಡ್ಬೇಕಾಗತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಸ್ಟ್ರಕ್ ಆಗುವಂತ ಒಂದು ವಿಚಾರಗಳಿರೋದ್ರಿಂದ ನೀವು ಯಾವುದೇ ಹಣಕಾಸಿನ ಹೆವಿ ಇನ್ವೆಸ್ಟ್ಮೆಂಟ್ ಗಳು ಮಾಡದೆ ಒಂದು ಸಮಾಧಾನವಾದಂತ ಇನ್ವೆಸ್ಟ್ಮೆಂಟ್ ಗಳು ಮಾಡ್ಕೊಂಡು ನೀವು ಮುಂದುವರಿಯೋದು ಒಳ್ಳೇದಾಗಿರ್ತದೆ.
ಹಾಗೆ ಯಾವುದೇ ಆಲೋಚನೆಗಳನ್ನ ಅಂದ್ರೆ ಕೆಟ್ಟ ಆಲೋಚನೆಗಳನ್ನ ಮಾಡದೆ ಒಂದು ಶುಭ ಯೋಚನೆಗಳನ್ನ ಮಾಡಿ ನೀವು ಅದನ್ನ ಫಲ ತಗೋಬಹುದು. ಯಾವುದೇ ಒತ್ತಡದ ಕೆಲಸಗಳು ಇದ್ರೂ ಕೂಡ ಅದನ್ನ ನೀವು ಜೂನ್ ತಿಂಗಳಲ್ಲಿ ನೀವು ಮುಂದಕ್ಕೆ ಹಾಕೊಂಡು ಈ ತಿಂಗಳಲ್ಲಿ ಬ್ಯಾಲೆನ್ಸ್ ಮಾಡೋದನ್ನ ನೀವು ಮಾಡ್ಕೊಂಡ್ರೆ ಅನುಕೂಲ ಇರ್ತದೆ. ಹಾಗೆ ಗುರುವಿನ ಆಶೀರ್ವಾದ ಆಗಿರ್ಬೋದು, ಗುರುವಿನ ಕೃಪಾಶೀರ್ವಾದ ನೀವು ತಗೊಳ್ಳೋದ್ರಿಂದ ನಿಮ್ಗೆ ಪೂರ್ತಿ ಫಲ ತಗೋಬಹುದು. ಸರ್ಪದೇವರ ಪೂಜೆ ಆಗಿರ್ಬೋದು, ಹಾಗೆ ರವಿ ಅನುಗ್ರಹನ ನೀವು ತಗೋಬೇಕಾಗತ್ತೆ. ಯಾಕಂದ್ರೆ ರವಿ ಮಾಸದ ಮೊದಲೇ ಒಂದು 15 ದಿನ ನಿಮ್ಮ ರಾಶಿಗೆ 11ನೇ ಮನೆ ಇರೋದ್ರಿಂದ ನಿಮಗೆ ಸರ್ಕಾರದ ಉದ್ಯೋಗ ಆಗಿರ್ಬೋದು, ಸರ್ಕಾರದ ಅನುಕೂಲತೆಗಳಾಗಿರ್ಬೋದು, ಸರ್ಕಾರದಲ್ಲಿ ಏನಾದ್ರು ಕೆಲಸ ಕಾರ್ಯಗಳು ಆಗ್ಬೇಕು ಅಂದ್ರೆ ನಿಮಗೆ ಪೂರ್ತಿ ಫಲನ ಕೊಡ್ತಾನೆ. ಕಟಕ ರಾಶಿ. ಕಟಕ ರಾಶಿಯವರಿಗೆ ರಾಶಿ ಭವಿಷ್ಯದ ಒಂದು ಮೇ ತಿಂಗಳಲ್ಲಿ ಪೂರ್ತಿಯಾದಂತಹ ಒಂದು ಸರ್ಕಾರದ ಕೆಲಸಗಳಾಗುವಂತ ಶುಭ ಸುದ್ದಿಗಳು ಬರ್ತವೆ. ಹಾಗೆ ಎಷ್ಟೋ ದಿನಗಳಿಂದ ಪೆಂಡಿಂಗ್ ಇರೋ ಕೆಲಸಗಳೆಲ್ಲ ರನ್ ಆಗುವಂತ ಸಾಧ್ಯತೆ ಇರೋದ್ರಿಂದ ಈ ಪೆಂಡಿಂಗ್ ಇರೋ ಕೆಲಸಗಳನ್ನ ಫೋರ್ಸ್ಫುಲಿ ಅದನ್ನ ಮುಂದುವರಿಸಬಹುದಾಗತ್ತೆ. ಹಾಗೆ ಬುಧ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಅನುಕೂಲ ಇರೋದ್ರಿಂದ ಈ ಬುದ್ಧಿವಂತಿಕೆಯಿಂದ ಮಾಡುವಂತ ಯಾವುದೇ ಕೆಲಸ ಕಾರ್ಯಗಳಾಗಿರ್ಬೋದು ಅನುಕೂಲ ಇರುವಂತ ಸಾಧ್ಯತೆ ನಿಮ್ಗೆ ಹೆಚ್ಚಾಗಿರ್ತದೆ. ಹಾಗೆ ಶುಕ್ರ ನಿಮ್ಗೆ ಮಾಸದ ಮೊದಲಾಗಿರ್ಬೋದು ಅಥವಾ ನಂತರ ಆಗಿರ್ಬೋದು ಶುಕ್ರ ಅನುಗ್ರಹ ಇರೋದ್ರಿಂದ ಹಣಕಾಸಿನ ಲೇವಾದೇವಿ ಆಗಿರ್ಬೋದು, ಹಣಕಾಸಿನ ವ್ಯವಹಾರಗಳಾಗಿರ್ಬೋದು ನಿಮ್ಗೆ ಪೂರ್ತಿ ಕೈಗೂಡ್ತದೆ. ಹಾಗೆ 2ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಮನೆಯಲ್ಲಿ ಯಾವುದೇ ವಾದ ವಿವಾದ ಇಟ್ಕೊಳ್ಳದೆ ಶುಭದ ರೀತಿಯಲ್ಲಿ ಸಮಾಧಾನಕರವಾದಂತಹ ಒಂದು ವಾತಾವರಣದಲ್ಲಿ ಮನೇಲಿ ಇರೋದ್ರಿಂದ ನೀವು ಪೂರ್ತಿಯಾಗಿ ಫಲ ತಗೋಬಹುದು. ಹಾಗೆ ಅಷ್ಟಮದಲ್ಲಿ ಇರುವಂತ ರಾಹು ನಿಮ್ಗೆ ಟೆನ್ಷನ್ ಆಗಿರ್ಬೋದು, ಆರೋಗ್ಯ ಸಮಸ್ಯೆಗಳನ್ನು ಕೊಡೋದ್ರಿಂದ ಯಾವುದೇ ಗೊಂದಲಗಳನ್ನು ಪಡೆದೆ ನೀವು ಆರಾಮಾಗಿ ಮುಂದುವರಿಬೇಕಾಗತ್ತೆ. ಕುಜ ಮತ್ತೆ ಶನೇಶ್ವರನ ಸಂಯೋಗ ನಿಮ್ಗೆ ಕಟಕ ರಾಶಿಯವರಿಗೆ ಉದ್ಯೋಗ ಸ್ಥಾನದಲ್ಲಿ ಇರೋದ್ರಿಂದ ಉದ್ಯೋಗದಲ್ಲಿ ಸ್ವಲ್ಪ ಸಣ್ಣ ಪಟ್ಟ ಗೊಂದಲ ಇದ್ರೂ ಕೂಡ ನಿಮ್ಮ ಮಾಸದ ಕೊನೆಯ ಭಾಗದಲ್ಲಿ ಸ್ವಲ್ಪ ಶುಭಯೋಗ ಫಲಗಳು ಕೊಡೋದ್ರಿಂದ ನಿಮ್ಗೆ ಅದನ್ನ ಪೂರ್ತಿಯಾಗಿ ಫಲ ತಗೋಬಹುದು. ಹಾಗೆ ಕಟಕ ರಾಶಿಯವರಿಗೆ 9ನೇ ಭಾಗ್ಯಸ್ಥಾನದಲ್ಲಿ ಶನೇಶ್ವರನ ಸಂಯೋಗ ಇರೋದ್ರಿಂದ ಏನಾದ್ರು ಹೊಸ ಕೆಲಸ ಆಗಿರ್ಬೋದು, ಹೊಸ ಪ್ರಯತ್ನಗಳಾಗಿರ್ಬೋದು ಈ ಮೇ ತಿಂಗಳಲ್ಲಿ ಶುರು ಮಾಡೋದ್ರಿಂದ ನಿಮ್ಗೆ ಕೈಗೂಡ್ತದೆ. ಹಾಗೆ ಗೃಹಿಣಿಯರಿಗಾಗಿರ್ಬೋದು, ಅದು ಬಿಸಿನೆಸ್ ಮ್ಯಾನ್ಗಳಾಗಿರ್ಬೋದು, ಇದೊಂಥರ ಸಮಾಧಾನಕರವಾದಂತ ಒಂದು ತಿಂಗಳಂತಾನೆ ಹೇಳ್ಬೋದು. ಸಿಂಹರಾಶಿ. ಸಿಂಹರಾಶಿಯವರಿಗೆ ಇದು ಧೈರ್ಯ ಮತ್ತೆ ಶಕ್ತಿ ತುಂಬುವಂತ ಒಂದು ತಿಂಗಳಾಗಿರ್ತದೆ. ಹಾಗೆ ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ಇದು ಶುಭ ಸಮಯ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ರಾಶಿಯಾಧಿಪತಿ ಸಂಚಾರ ನಿಮ್ಗೆ 9ನೇ ಮನೆ 10ನೇ ಮನೆ ಸಂಚಾರ ಇರ್ತದೆ. ಹಾಗೆ ಎಷ್ಟೋ ದಿನಗಳಿಂದ ಪೆಂಡಿಂಗ್ ಇರುವಂತ ಕೆಲಸಗಳನ್ನ ಮಾಡ್ಲಿಕ್ಕೆ ಇದು ಅನುಕೂಲವಾದ ಸಮಯ. ಸರ್ಕಾರದ ಆಫೀಸ್ಗಳಿಂದ ಕೆಲಸ ಕಾರ್ಯಗಳಾಗಿರ್ಬೋದು ಅಥವಾ ಪೆಂಡಿಂಗ್ ಕೆಲಸ ಮಾಡ್ಲಿಕ್ಕೆ ಇದು ಸರಿಯಾದಂತ ಸಮಯ. ಹಾಗೆ ವೃತ ಚಿಂತೆ ಮಾಡದೆ ನೀವು ಹೊಸ ಕೆಲಸಗಳನ್ನ ಪ್ರಾರಂಭ ಮಾಡೋದ್ರಿಂದ ನಿಮ್ಗೆ ಶುಭ ಫಲನೇ ನೋಡಬಹುದು. ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಎಚ್ಚರ ಇರಬೇಕಾದಂತ ಒಂದು ಸಮಯ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ನೀವು ಊಟದ ಪದಾರ್ಥ ಆಗಿರ್ಬೋದು ಅಥವಾ ಈ ಒಂದು ಬಿಸಿಲಿನ ಬೇಗೆ ಆಗಿರ್ಬೋದು ನೀವು ಆದಷ್ಟು ಎಚ್ಚರಿಕೆಯಿಂದ ಇರೋದು ತುಂಬಾ ಒಳ್ಳೆಯ ವಿಚಾರ ಆಗಿರ್ತದೆ. ಹಾಗೆ ಹಣಕಾಸಿನ ಮೂಲ ಎಷ್ಟೋ ದಿನಗಳಿಂದ ಬರಬೇಕಾದ ಹಣಕಾಸು ಬರೋ ಸಾಧ್ಯತೆ ಇರೋದ್ರಿಂದ ಈ ಹಣಕಾಸು ಬರೋ ಸಾಧ್ಯತೆ ಕೂಡ ನಿಮ್ಗೆ ಇರುತ್ತದೆ. ಪೆಂಡಿಂಗ್ ಇರುವಂತ ಕೆಲಸಗಳ ಆಗೋದ್ರಿಂದ ನಿಮ್ಗೆ ಮನೇಲಿ ಗೃಹಿಣಿಯರಿಗಾಗಿರ್ಬೋದು, ಬಿಸಿನೆಸ್ ಮ್ಯಾನ್ಗಳಾಗಿರ್ಬೋದು ಎಷ್ಟೋ ತಿಂಗಳುಗಳ ಹಿಂದೆ ಮಾಡಿರುವಂತ ಇನ್ವೆಸ್ಟ್ಮೆಂಟ್ ಗಳಿಗೆ ಲಾಭ ತರುವಂತ ತಿಂಗಳು ಈ ಸಿಂಹ ರಾಶಿಯಾಗಿ ಇರ್ತದೆ. ಹಾಗೆ ಗುರುವಿನ ಆಶೀರ್ವಾದ ಇರೋದ್ರಿಂದ ನಿಮ್ಗೆ ಪೂರ್ತಿಯಾದಂತ ಒಂದು ಫಲ ಇರ್ತದೆ. ದುರ್ಗಾ ದೇವಿ ಆರಾಧನೆ ಆಗಿರ್ಬೋದು ಅಥವಾ ದುರ್ಗಾ ಮಂತ್ರ ಜಪ ಆಗಿರ್ಬೋದು, ಶನೇಶ್ವರನ ಶಾಂತಿ ಆಗಿರ್ಬೋದು. ಹಾಗೆ ನಿಮ್ಮ ರಾಶಿಯಲ್ಲಿ ಕೇತು ಮತ್ತೆ ಸಪ್ತಮದಲ್ಲಿರುವಂತಹ ರಾಹು ಯೋಗ ಫಲಕ್ಕೋಸ್ಕರ ನೀವು ಕಾಳಹಸ್ತಿಯಲ್ಲಿ ಮಾಡಿಸುವಂತ ರಾಹುಕೇತು ಶಾಂತಿ ನಿಮ್ಗೆ ಪೂರ್ತಿ ಫಲವನ್ನ ಕೊಡ್ತದೆ. ಸಿಂಹ ರಾಶಿಯವರಿಗೆ ಮೇ ತಿಂಗಳಲ್ಲಿ ಶುಭ ಫಲಗಳನ್ನು ನೀವು ನೋಡಬಹುದು. ಕನ್ಯಾ ರಾಶಿಯವರಿಗೆ ಈ ಒಂದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಗೊಂದಲವಿದ್ರೂ ಕೂಡ ಕಾಲಕ್ರಮೇಣ ನಿಮ್ಗೆ ಶುಭ ಸುದ್ದಿಯನ್ನ ಕೇಳುವಂತ ಸಮಯ ಆಗಿರ್ತದೆ. ಯಾಕೆಂದ್ರೆ ರವಿ ಬುಧ ಮತ್ತೆ ಶುಕ್ರನ ಸಂಚಾರ ನಿಮ್ಗೆ ಶುಭ ಫಲಗಳನ್ನು ಕೊಡ್ತದೆ. ಹಾಗೆ ಲಾಭದ ನಿರೀಕ್ಷೆಗೆ ಇಟ್ಕೊಂಡಿರೋರಿಗೆ ಲಾಭದ ನಿರೀಕ್ಷೆನ ಪಡ್ಕೋಬಹುದು. ಬಿಸಿನೆಸ್ ಮ್ಯಾನ್ಗಳಾಗಿರ್ಬೋದು ಅಥವಾ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡೋರ್ಗಾಗಿರ್ಬೋದು ಇದು ಅನುಕೂಲವಾದ ಸಮಯ ಆಗಿರ್ತದೆ. ಹಾಗೆ ವಾಹನ ಚಾಲನೆ ಮಾಡೋರು ತುಂಬಾ ಎಚ್ಚರಿಕೆಯಿಂದ ವಾಹನ ಚಾಲನೆ ಮಾಡ್ಬೇಕಾಗತ್ತೆ. ಮಧ್ಯರಾತ್ರಿಯಲ್ಲಿ ಪ್ರಯಾಣ ಅಷ್ಟೊಂದು ಶುಭಕರ ಅಲ್ಲ. ಸೊ ಹಾಗಾಗಿ ಮಧ್ಯರಾತ್ರಿಯಲ್ಲಿ ಪ್ರಯಾಣ ಮಾಡುವಂತ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹಾಗೆ ಪಾರ್ಟ್ನರ್ ಜೊತೆಲಿ ಯಾವುದೇ ವಾದ ವಿವಾದನ ಮಾಡ್ಕೊಳ್ದೆ ಆರಾಮಾಗಿ ಬ್ಯಾಲೆನ್ಸ್ ಮಾಡೋದನ್ನ ನೀವು ಕಲಿಬೇಕಾಗತ್ತೆ ಈ ತಿಂಗಳಲ್ಲಿ. ಹಾಗೆ ಯಾವುದೇ ಈ ತಂತ್ರ ಭಾಗಗಳು ಅಂತ ಹೇಳ್ತೀವಿ ಅಂದ್ರೆ ಜಾಗಗಳಲ್ಲಿ ಓಡಾಡುವಾಗ ಎಚ್ಚರಿಕೆಯಿಂದ ಓಡಾಡೋದು ನೀವು ಎಚ್ಚರ ವಹಿಸಬೇಕಾಗತ್ತೆ. ಸ್ವಲ್ಪ ರೀತಿಯಲ್ಲಿ ಕನ್ಯಾ ರಾಶಿಯವರಿಗೆ ಮಂದ ಆಗಿರ್ಬೋದು, ಆಯಾಸ ಆಗಿರ್ಬೋದು ತಿಂಗಳಂತ ಹೇಳ್ತೀವಿ ನಾವು. ಹಾಗಾಗಿ ಇವು ನಿದ್ರಾ ಭಂಗ ಆಗಿರ್ಬೋದು ಅಥವಾ ಬಾಡಿ ಹೀಟ್ ಕಂಟೆಂಟ್ ಆಗೋದ್ರಿಂದ ಈ ತಿಂಗಳಲ್ಲಿ ನೀವು ಆದಷ್ಟು ಸ್ವಲ್ಪ ತಾಳ್ಮೆ ಸಮಾಧಾನದ ಇರೋದು ಒಳ್ಳೇದಾಗತ್ತೆ. ಹಾಗೆ ಗೃಹಿಣಿಯರಿಗೆ ಅತ್ಯಂತ ಶುಭ ತಿಂಗಳಂತಾನೆ ಹೇಳ್ಬೋದು. ಯಾಕಂದ್ರೆ ಶುಕ್ರ ಆಗಿರ್ಬೋದು, ರವಿ ಬುಧ ಆಗಿರ್ಬೋದು ಒಳ್ಳೆ ಫಲಗಳನ್ನು ಕೊಡೋದ್ರಿಂದ ಯಾರು ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡೋರು ಕೂಡ ಇದು ಶುಭ ಫಲಗಳನ್ನ ಕೊಡ್ತದೆ. ಹಾಗೆ ಎಲ್ಲ ಒಂದು ಕನ್ಯಾ ರಾಶಿಯವರು ಅಷ್ಟೇ ಈ ಒಂದು ಸರ್ಪನ ಅನುಗ್ರಹ ಆಗಿರ್ಬೋದು, ಸುಬ್ರಹ್ಮಣ್ಯನ ಮಂತ್ರ ಜಪ ಆಗಿರ್ಬೋದು, ಹಾಗೆ ಹನುಮಂತನ ಅನುಗ್ರಹ ಪಡೆಯೋದು ನಿಮ್ಗೆ ಶುಭ ಫಲಗಳನ್ನ ಕೊಡ್ತದೆ. ತುಲಾ ರಾಶಿಯವರಿಗೆ ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ ವಹಿಸುವಂತ ಒಂದು ತಿಂಗಳಾಗಿರ್ತದೆ. ಹಾಗೆ ಶತ್ರುಗಳಿಂದ ಜಯನ ತಗೋಬಹುದು. ಕೆಲಸಗಳಲ್ಲಿ ಲಾಭಾಂಶ ಇರ್ತದೆ. ಹಾಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಇರೋದ್ರಿಂದ ಈ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಸ್ವಲ್ಪ ಶುಭ ಫಲಗಳನ್ನು ಕೊಡ್ತದೆ. ದೇವರ ಆಶೀರ್ವಾದ ಇರೋದ್ರಿಂದ ನಿಮ್ಗೆ ತೀರ್ಥ ಕ್ಷೇತ್ರಗಳ ದರ್ಶನ ಕೂಡ ಭಾಗ್ಯಯೋಗ ಇರ್ತದೆ. ಹಾಗೆ ಶತ್ರುಕಾಟ ಸ್ವಲ್ಪ ದಿನ ಮಟ್ಟಿಗೆ ಇದ್ರೂ ಕೂಡ ಕಾಲಕ್ರಮೇಣ ನಿಮ್ಗೆ ಸ್ವಲ್ಪ ಸಮಸ್ಯೆ ಬಗೆಹರಿರ್ತದೆ. ಹಾಗೆ ಆಫೀಸ್ಗಳಲ್ಲಿ ಸಣ್ಣ ಪುಟ್ಟ ಗೊಂದಲ ಇದ್ರೂ ಕೂಡ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆ ತಿಂಗಳಾಗಿರ್ತದೆ. ಯಾವುದೇ ಒಂದು ವಿಚಾರ ಇದ್ರೂ ಕೂಡ ಮಧ್ಯದ ತಿಂಗಳ ನಂತರ ನೀವು ಪ್ರಯತ್ನ ಪಡಿ ನಿಮ್ಗೆ ಶುಭ ಫಲಗಳು ಕೊಡ್ತದೆ.
ಹಾಗೆ ಸೈಟ್ ತಗೊಳ್ಳಿಕ್ಕಾಗಿರ್ಬೋದು ಅಥವಾ ಗೋಲ್ಡ್ ಪರ್ಚೇಸ್ ಮಾಡೋಕ್ಕಾಗಿರ್ಬೋದು ಇದು ಒಳ್ಳೆ ಸಮಯ ಅಂತ ಕೂಡ ಹೇಳ್ಬೋದು. ಹಾಗೆ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮನಸ್ತಾಪ ಆಗಿರ್ಬೋದು, ಗೊಂದಲಗಳನ್ನ ಮಾಡ್ಕೋಬೇಡಿ. ಶುಭ ಕಾರ್ಯಗಳನ್ನು ಏನಾದ್ರು ಪ್ರಯತ್ನ ಪಡೋಂಗಿದ್ರೆ ಈ ತಿಂಗಳಲ್ಲಿ ಪ್ರಯತ್ನ ಪಡಿ, ನಿಮ್ಗೆ ಒಳ್ಳೆ ರೀತಿಯಲ್ಲಿ ಫಲ ಸಿಗ್ತದೆ. ಹಾಗೆ ಸರ್ಪನಿಗೆ ಆರಾಧನೆ ಮಾಡೋದಾಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗೆ ನೀರನ್ನ ಹಾಕೊಡೋದ್ರಿಂದ ಆಗಿರ್ಬೋದು, ಆಹಾರ ಕೊಡೋದ್ರಿಂದ ಆಗಿರ್ಬೋದು, ನಿಮ್ಗೆ ಪೂರ್ತಿಯಾದಂತ ಫಲ ಕೊಡಬಹುದು. ಹಾಗೆ ದೇವಸ್ಥಾನಗಳಲ್ಲಿ ಅತಿ ಶುಭ್ರತೆನ ನೀವು ಪಾಲನೆ ಮಾಡೋದ್ರಿಂದ ನಿಮ್ಗೆ ಶುಭ ಫಲಗಳನ್ನ ನೀವು ಪಡಿಬಹುದು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ತಿಂಗಳ ಕೊನೆ ಭಾಗ ಆಗಿರ್ಬೋದು ಅಥವಾ ಅಂತ್ಯ ಭಾಗ ಆಗಿರ್ಬೋದು, ನಿಮ್ಗೆ ಆರಂಭದಲ್ಲಿ ಹೀಟ್ ಆಗಿರ್ಬೋದು ಅಥವಾ ಒಂದು ಬಿಸಿನ ಬೇಗೆ ಆಗಿರ್ಬೋದು ನಿಮ್ಗೆ ಇರೋದ್ರಿಂದ ಆದಷ್ಟು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ಕೋಪ ಮತ್ತೆ ಆವೇಶನ ಅವಾಯ್ಡ್ ಮಾಡೋದು ಈ ಒಂದು ತಿಂಗಳಲ್ಲಿ ನೀವು ಮಾಡ್ಬೇಕಂತ ಕೆಲಸ ಆಗಿರ್ತದೆ. ಟೆನ್ಷನ್ ಆಗಿರ್ಬೋದು ಅಥವಾ ಆತರ ನಿರ್ಧಾರಗಳನ್ನ ತಗೊಳ್ದೇ ಇರೋದು ನೀವು ಒಳ್ಳೆ ರೀತಿಯಲ್ಲಿ ಅನುಕೂಲ ಇರ್ತದೆ. ಹಾಗೆ ಭೂಮಿ ವ್ಯವಹಾರಗಳನ್ನ ಈ ತಿಂಗಳಲ್ಲಿ ಆದಷ್ಟು ಮಾಡದೆ ಅವಾಯ್ಡ್ ಮಾಡಿ. ನಿಮ್ಗೆ ಜೂನ್ ನಂತರ ನೀವು ಭೂಮಿ ಕಾರ್ಯಗಳನ್ನ ಮಾಡ್ಕೋಬಹುದು. ಹಾಗೆ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡೋರು ಎಚ್ಚರಿಕೆಯಿಂದ ಇರಬೇಕಂತ ಒಂದು ಸಮಯ ಆಗಿರ್ತದೆ. ಬುದ್ಧಿವಂತಿಕೆಯಿಂದ ಲಾಭ ಮಾಡ್ಕೊಳ್ಳುವಂತವ್ರಿಗೆ ನಿಮ್ಗೆ ಇದು ಶುಭ ಸಮಯ ಆಗಿರ್ತದೆ. ದೈವಬಲದ ಆಶೀರ್ವಾದ ಇರೋದ್ರಿಂದ ನಿಮ್ಗೆ ಏನಾದ್ರು ತೀರ್ಥಕ್ಷೇತ್ರಗಳ ದರ್ಶನ ಮಾಡೋಂಗಿದ್ರೆ ಈ ತಿಂಗಳಲ್ಲಿ ಪ್ರಯತ್ನ ಪಡಿ, ನಿಮ್ಗೆ ಒಳ್ಳೆ ರೀತಿ ಫಲ ಇರ್ತದೆ. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕೋದ್ರಿಂದ ಅದು ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡೋದ್ರಿಂದ ಎಲ್ಲಾ ಒಂದು ಅನುಕೂಲತೆಗಳನ್ನು ನೀವು ಪಡ್ಕೋಬಹುದು. ಹಾಗೆ ಗೃಹಿಣಿಯರಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು ಇದು ಒಂದು ಒಳ್ಳೆ ರೀತಿಯಲ್ಲಿ ವಾತಾವರಣ ಕೊಡುವಂತ ಸಾಧ್ಯತೆ ಇರೋದ್ರಿಂದ ಇದನ್ನ ಪ್ರಾರಂಭ ಮಾಡಬಹುದು. ಗುರುಗಳಿಗೆ ಹಳದಿ ಕಲರ್ ಪುಷ್ಪನ ಕೊಡೋದ್ರಿಂದ ಈ ತಿಂಗಳಲ್ಲಿ ನೀವು ಶುಭ ಫಲಗಳನ್ನ ಪಡಿಬಹುದಾಗಿರ್ತದೆ. ಧನುಷ್ ರಾಶಿ. ಧನುಸ್ ರಾಶಿಯವರಿಗೆ 4ನೇ ಬರುವಂತ ಶನೇಶ್ವರ ಆಗಿರ್ಬೋದು, ಪಂಚಮದಲ್ಲಿ ಇರುವಂತಹ ಒಂದು ಕುಜನ ಅನುಗ್ರಹ ಆಗಿರ್ಬೋದು, ಸ್ವಲ್ಪ ಟೆನ್ಷನ್ ಆಗಿರ್ಬೋದು, ಮನೆಯಲ್ಲಿ ಒಂದು ವಾದ ವಿವಾದ ಆಗಿರ್ಬೋದು ಕೊಡೋದ್ರಿಂದ ನೀವು ಆದಷ್ಟು ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಾಗತ್ತೆ. ಹಾಗೆ ರವಿ ಬುಧರ ಅನುಗ್ರಹ ಚೆನ್ನಾಗಿರೋದ್ರಿಂದ ನಿಮ್ಗೊಂದು ಧೈರ್ಯ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ಒಂದು ಒಳ್ಳೆ ರೀತಿಯಲ್ಲಿ ವಾತಾವರಣ ಇರೋದ್ರಿಂದ ನಿಮಗೆ ಪೂರ್ತಿ ಫಲ ಇರ್ತದೆ. ಹಾಗೆ ಗುರು ನಿಮ್ಗೆ ಒಳ್ಳೆ ರೀತಿಯಲ್ಲಿ ಫಲ ಕೊಡೋದ್ರಿಂದ ತೀರ್ಥಕ್ಷೇತ್ರಗಳ ದರ್ಶನ ಆಗಿರ್ಬೋದು, ವಿಶೇಷ ವ್ಯಕ್ತಿಗಳ ದರ್ಶನ ಆಗಿರ್ಬೋದು, ಹೊಸ ಭಾಗ್ಯೋದಯ ಆಗುವಂತ ಸಮಯ ಕೂಡ ಈ ಒಂದು ತಿಂಗಳಲ್ಲಿ ಅನುಕೂಲ ತಗೋಬಹುದು. ಹಾಗೆ 3ನೇ ಮೇಲಿರುವಂತ ರಾಹು ನಿಮ್ಗೆ ಒಳ್ಳೆ ರೀತಿಯಲ್ಲಿ ಅನುಕೂಲನ ಕೊಡೋದ್ರ ಜೊತೆಗೆ ಸ್ವಲ್ಪ ಸಣ್ಣ ಪುಟ್ಟ ಗೊಂದಲಗಳನ್ನ ಅಣ್ಣ ತಮ್ಮಂದ್ರಿಂದ ಕೊಡುವಂತ ಕಿರಿಕಿರಿ ಆಗಿರ್ಬೋದು, ಮನಸ್ತಾಪ ಆಗಿರೋದು ಕೊಡ್ತಾನೆ. ಸ್ವಲ್ಪ ಆದಷ್ಟು ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಾಗತ್ತೆ. ಹಾಗೆ ಶನೇಶ್ವರ 4ನೇ ಮೇಲೆ ಸಂಚಾರ ಇರೋದ್ರಿಂದ ಯಾವುದೇ ಒತ್ತಡಕ್ಕೆ ಒಳಗಾಗದೆ ನೀವು ಹುಷಾರಾಗಿ ಬ್ಯಾಲೆನ್ಸ್ ಮಾಡೋದನ್ನ ನೀವು ಕಲಿಬೇಕಾಗತ್ತೆ. ಬಿಸಿನೆಸ್ ಮ್ಯಾನ್ಗಳಿಗೆ ಇದು ಶುಭ ಸಮಯ ಅಂತ ಹೇಳ್ಬೋದು. ಯಾಕಂದ್ರೆ ಇನ್ವೆಸ್ಟ್ ಮಾಡೋರಿಗೆ ಒಳ್ಳೆ ರೀತಿಯಲ್ಲಿ ಫಲ ಕೊಡ್ತದೆ. ಬಂಗಾರ ಬೆಳ್ಳಿ ತಗೊಳ್ಳೋರು ಕೂಡ ಒಳ್ಳೆ ರೀತಿಯಲ್ಲಿ ಸಮಯ ಅಂತಾನೆ ಹೇಳ್ಬೋದು. ಅದನ್ನ ನೀವು ಮುಂದುವರಿಬಹುದಾಗತ್ತೆ. ಯಾವುದೇ ಒತ್ತಡಕ್ಕೆ ಒಳಗಾಗದೆ ನೀವು ಈ ಒಂದು ಧನುಸ್ಸು ರಾಶಿಯವರು ಗುರುವಿನ ಆಶೀರ್ವಾದ ಆಗಿರ್ಬೋದು, ಹಾಗೆ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಆಗಿರ್ಬೋದು ಅಥವಾ ಗಣಪತಿಯ ಪ್ರಾರ್ಥನೆ ಸಲ್ಲಿಸೋದ್ರಿಂದ ನಿಮ್ಗೆ ಪೂರ್ತಿಯಾಗಿ ಫಲ ತಗೋಬಹುದು. ಮಕರ ರಾಶಿ. ಮಕರ ರಾಶಿಯವರಿಗೆ ಅಣ್ಣ ತಮ್ಮಂದಿರ ವ್ಯಾಜ್ಯ ಆಗಿರ್ಬೋದು ಅಥವಾ ಕೋರ್ಟ್ ಕಚೇರಿಗಳಲ್ಲಿ ವಾದ ಆಗಿರ್ಬೋದು ಸ್ವಲ್ಪ ನಿಧಾನ ಆಗುವಂತ ಸಾಧ್ಯತೆ ಇರೋದ್ರಿಂದ ಆಲಸ್ಯದ ಒಂದು ತಿಂಗಳಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಮಕರ ರಾಶಿಯವರಿಗೆ 3ನೇ ಮೇಲೆ ಶನೇಶ್ವರನ ಸಂಚಾರ ಆಗಿರ್ಬೋದು ಅಥವಾ ಶನಿದೇವರ ಜೊತೆಯಲ್ಲಿ ಕುಜನ ಸಂಚಾರ ಆಗಿರ್ಬೋದು ನಿಮ್ಗೆ ಸ್ವಲ್ಪ ಕೆಲಸಗಳಲ್ಲಿ ಮಂದಗತಿಯನ್ನ ಕೊಡ್ತದೆ. ಹಾಗೆ ಸೋಮಾರಿತನ ಆಗಿರ್ಬೋದು, ಆಲಸ್ಯ ಇರೋದ್ರಿಂದ ಈ ತಿಂಗಳಲ್ಲಿ ಸ್ವಲ್ಪ ನೀವು ಅದನ್ನ ಮುಂದುವರಿಸಬಹುದಂತ ಸಮಯ ಆಗಿರ್ತದೆ. ತಾಯಿಗೆ ಅನಾರೋಗ್ಯ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ತಾಯಿ ಬಗ್ಗೆ ಕಾಳಜಿನ ವಹಿಸಬೇಕಾಗತ್ತೆ. ಹಾಗೆ ಲಾಭ ಪಡ್ಕೊಳ್ಳುವಂತ ಒಂದು ತಿಂಗಳು ಕೂಡ ಆಗಿರ್ತದೆ. ಯಾಕಂದ್ರೆ ಮಕರ ರಾಶಿಯವರಿಗೆ ಸ್ವಲ್ಪ ಅನುಕೂಲತೆಗಳಿರುವಂತ ತಿಂಗಳು. ಯಾಕಂದ್ರೆ ರವಿ ಬುಧ ಮಧ್ಯದ ತಿಂಗಳ ನಂತರ ರವಿ ಬುಧ ನಿಮ್ಗೆ ಶುಭ ಫಲಗಳನ್ನ ಕೊಡ್ತದೆ. ಹಾಗೆ ಎಷ್ಟೋ ದಿನಗಳಿಂದ ಮಾಡಬೇಕಾದಂತ ಕೆಲಸಗಳು ನಿಮ್ಗೆ ಅನುಕೂಲ ಆಗೋದ್ರಿಂದ ಇವನ್ನ ಮುಂದುವರಿಸಬಹುದು. ಟೆನ್ಷನ್ ಫ್ರೀ ಮಧ್ಯದ ತಿಂಗಳ ನಂತರ ನಿಮ್ಗೆ ಆಗುತ್ತೆ. ಹಾಗೆ ಕುಲದೇವರ ಆಶೀರ್ವಾದ ದೊರೆಯೋದ್ರಿಂದ ನೀವು ಏನಾದ್ರೂ ಪ್ರಯತ್ನ ಪಡುವಂಗಿದ್ರೆ ಮನೆ ದೇವರ ಆಶೀರ್ವಾದ ಆಗಿರ್ಬೋದು ಅಥವಾ ಕುಲದೇವರ ಆಶೀರ್ವಾದ ಆಗಿರ್ಬೋದು ತಗೊಳಕ್ಕೆ ಒಳ್ಳೆ ತಿಂಗಳಂತಾನೆ ಹೇಳ್ಬೋದು. ಹಣಕಾಸಿನ ಅನುಕೂಲತೆಗಳಾಗೋದ್ರಿಂದ ನೀವೇನಾದ್ರೂ ಹೊಸ ಪ್ರಯತ್ನಗಳನ್ನ ಪಡೆಯೋದ್ರಿಂದ ನಿಮ್ಮ ಮಧ್ಯದ ತಿಂಗಳ ನಂತರ ನೀವು ಅದನ್ನ ಪಡಿಬಹುದು. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನಾದಿಗಳನ್ನ ಮಾಡಿ ನೀವು ಶನೇಶ್ವರನ ಮಂತ್ರ ಜಪ ಆಗಿರ್ಬೋದು ಅಥವಾ ಈ ಸರ್ಪನ ಮಂತ್ರ ಜಪ ಆಗಿರ್ಬೋದು, ಸುಬ್ರಹ್ಮಣ್ಯನ ಮಂತ್ರ ಜಪ ಮಾಡೋದ್ರಿಂದ ನಿಮ್ಗೆ ಅನುಕೂಲತೆಗಳು ಹೆಚ್ಚಿರುತ್ತದೆ. ಮಧ್ಯರಾತ್ರಿಯಲ್ಲಿ ಪ್ರಯಾಣ ಅಷ್ಟೊಂದು ಶುಭಕರ ಅಲ್ಲ. ಸೊ ಹಾಗಾಗಿ ಮಧ್ಯರಾತ್ರಿಯಲ್ಲಿ ಪ್ರಯಾಣ ನೀವು ಮಾಡಬೇಡಿ. ಮಕರ ರಾಶಿಯವರಿಗೆ ಯಾವುದೇ ವಾದ ವಿವಾದ ಇಟ್ಕೊಳ್ದೆ ನೀವು ಸ್ವಲ್ಪ ಮನೆಯಲ್ಲಿ ಶಾಂತತೆಯಿಂದ ಇರೋದು ಒಳ್ಳೇದಾಗತ್ತೆ. ಹಾಗೆ ಎಷ್ಟೋ ದಿನಗಳಿಂದ ಆಗುವಂತ ಕೆಲಸ ಕಾರ್ಯಗಳೆಲ್ಲ ನಡೆಯೋದ್ರಿಂದ ನಿಮ್ಮ ಮಧ್ಯ ತಿಂಗಳ ನಂತರ ಪ್ರಯತ್ನ ಪಡಿ, ನಿಮಗೆ ಶುಭ ಫಲಗಳನ್ನು ಕೊಡ್ತದೆ. ಕುಂಭರಾಶಿ. ಕುಂಭರಾಶಿಯವರಿಗೆ ರಾಹುವಿನ ಸಂಚಾರ ಜೊತೆಗೆ ಶನೇಶ್ವರ 2ನೇ ಮೇಲೆ ಇರೋದ್ರಿಂದ ನಿಮ್ಗೆ ಒತ್ತಡ ಇರುವಂತಹ ಒಂದು ತಿಂಗಳಾಗಿರ್ತದೆ. ಹಾಗೆ ಒತ್ತಡನ ಮಾಡ್ಕೊಳ್ದೆ ನೀವು ಅದನ್ನ ಈ ತಿಂಗಳನ್ನ ಕಳಿಬೇಕಾಗತ್ತೆ. ವಾದ ವಿವಾದ ಆಗಿರ್ಬೋದು ಅಥವಾ ಸಾಡೆ ಸತಿಯ ಕೊನೆ ಭಾಗ ನಡೀತಿದೆ. ಹಾಗೆ ಸ್ವಲ್ಪ ಹುಷಾರಾಗಿ ನಡೆಯುವಂತದ್ದು ಒಂದು ಸಂದರ್ಭಗಳು ಇರ್ತದೆ. ಪಂಚಮದಲ್ಲಿ ಇರುವಂತಹ ಗುರು ನಿಮ್ಗೆ ಶುಭ ಫಲಗಳನ್ನು ಕೊಡೋದ್ರಿಂದ ಯಾವುದೇ ಹೊಸ ಪ್ರಯತ್ನಗಳನ್ನ ಪಡಬಹುದು ಅಥವಾ ಹಳೆ ಕೆಲಸಗಳನ್ನ ಮುಂದುವರಿಸಿಕೊಂಡ್ರು ಕೂಡ ನಿಮ್ಗೆ ಅನುಕೂಲ ಇರ್ತದೆ. ಹಾಗೆ ಹೊಸ ಆಲೋಚನೆಗಳು ಬರೋದ್ರಿಂದ ನಿಮ್ಗೆ ಲಾಭಾಂಶ ಪಡೆಯುವ ತಿಂಗಳು ಕೂಡ ಅದಾಗಿರ್ತದೆ. ಹೊಸ ಆಲೋಚನೆಗಳನ್ನ ನೀವು ಕಾರ್ಯರೂಪಕ್ಕೆ ತರಬಹುದು. ಹಾಗೆ ದೈವಬಲದ ಆಶೀರ್ವಾದದಿಂದ ನೀವೇನಾದ್ರೂ ರಾಜಕೀಯದಾಗಿರ್ಬೋದು ಅಥವಾ ಹೊಸ ವ್ಯಾಪಾರ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು ಮಾಡ್ಲಿಕ್ಕೆ ಇದು ಲಾಭಾಂಶದ ನಿರೀಕ್ಷೆ ಇಟ್ಕೋಬಹುದು. ಹಾಗೆ ಗುರುಗಳ ಭೇಟಿಯಿಂದ ಒಂದ್ ಸ್ವಲ್ಪ ನಿಮ್ಗೆ ಹಣಕಾಸಿನ ಅನುಕೂಲತೆಗಳಾಗಿರ್ಬೋದು, ಎಷ್ಟೋ ದಿನಗಳಿಂದ ಪಡಿಬೇಕಾದ ಒಂದು ಫಲಗಳನ್ನ ನೀವು ಪಡ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ. ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಗೆ ಲಾಭಾಂಶ ಪಡೆಯೋದ್ರಿಂದ ಸಡನ್ ಆಗಿ ಯಾವ್ದೋ ಹಣಕಾಸು ಬರದೇ ಇರೋದೆಲ್ಲ ಬರೋಕೆ ನಿಮ್ಗೆ ಚಾನ್ಸಸ್ ಸಿಗುತ್ತೆ.
ಪಾರ್ಟ್ನರ್ ಬಗ್ಗೆ ಯಾವುದೇ ತರದ ಒಂದು ವಾದ ವಿವಾದ ಇಟ್ಕೊಳ್ದೆ ನೀವು ಸಮಯನ ಕಳಿಬೇಕಾಗತ್ತೆ. ನೆಮ್ಮದಿಯಿಂದ ಈ ಒಂದು ತಿಂಗಳನ್ನು ನೀವು ಕಳೆಯೋದ್ರಿಂದ ನಿಮ್ಗೆ ಶುಭ ಫಲಗಳನ್ನೇ ಕೊಡುವಂತದ್ದು ಒಂದು ಸಾಧ್ಯತೆ ಇರ್ತದೆ. ಹಣಕಾಸಿನ ಒಂದು ಅನುಕೂಲ ಆಗಿರ್ಬೋದು, ಪುಟ್ಟ ಮಕ್ಕಳಿಗೆ ಅನುಕೂಲತೆಗಳಾಗಿರ್ಬೋದು, ಹಾಗೆ ಒಂದು ಶುಭ ಫಲಗಳನ್ನ ಕೊಡೋದ್ರಿಂದ ನೀವು ಪುಟ್ಟ ಮಕ್ಕಳಿಗೆ ಸಿಹಿಯನ್ನ ಕೊಡೋದಾಗಿರ್ಬೋದು, ಗಣಪತಿನ ಪ್ರಾರ್ಥನೆ ಮಾಡೋದಾಗಿರ್ಬೋದು, ದುರ್ಗಾದೇವಿ ಆರಾಧನೆ ಮಾಡೋದು, ಹನುಮಂತನ ಕೃಪಾಶೀರ್ವಾದ ತಗೊಳ್ಳೋದು ನಿಮ್ಗೆ ಅನುಕೂಲಗಳನ್ನು ಕೊಡ್ತದೆ. ಮೀನರಾಶಿ. ಮೀನರಾಶಿಯವರಿಗೆ ಸ್ವಲ್ಪ ಉದರ ಸಂಬಂಧಿತ ಬಗ್ಗೆ ಎಚ್ಚರಿಕೆ ಇರಬೇಕು. ಮತ್ತೆ ಯಾವುದೇ ಒಂದು ಆಹಾರ ಪದಾರ್ಥಗಳಲ್ಲಿ ಎಚ್ಚರನ ವಹಿಸಬೇಕಾಗತ್ತೆ. ವ್ಯರ್ಥ ಚಾಲನೆ ಮಾಡಬೇಡಿ. ಬೇರೆಯವರಿಂದ ಮೋಸ ಹೋಗೋ ಸಾಧ್ಯತೆ ಇರೋದ್ರಿಂದ ಹೊಸ ವ್ಯಾಪಾರ ವ್ಯವಹಾರಕ್ಕೆ ಕೈ ಇಡಬೇಡಿ. ಈ ತಿಂಗಳಲ್ಲಿ ಲೇವಾದೇವಿ ಆಗಿರ್ಬೋದು, ಮಧ್ಯವರ್ತಿಗಳಿಂದ ಸ್ವಲ್ಪ ಎಚ್ಚರವನ್ನು ವಹಿಸೋದು ಒಳ್ಳೇದಾಗಿರುತ್ತದೆ. ಯಾವುದೇ ಆಮಿಷಗಳಿಗೆ ಒಳಗಾಗದೆ ಸ್ವಲ್ಪ ಮಟ್ಟಿಗೆ ನೀವು ಮಧ್ಯದ ತಿಂಗಳವರೆಗೂ ಸ್ವಲ್ಪ ಕಾಲ ತಡಿಬೇಕಾಗತ್ತೆ. ಯಾವುದೇ ಒಂದು ವಿಚಾರ ಬಂದರೂ ಕೂಡ ವಾದ ವಿವಾದಗಳ ಜಯ ಸಾಧ್ಯತೆ ಇರೋದ್ರಿಂದ ನೀವು ಸ್ವಲ್ಪ ಧೈರ್ಯದ ರೀತಿಯಲ್ಲಿ ಅನುಕೂಲತೆಗಳನ್ನ ಪಡಿಬಹುದು. ಹಾಗೆ ನಿಮ್ಮ ರಾಶಿ ಶನೇಶ್ವರನ ಸಂಚಾರ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಟ್ಟರೆ ನಿಮ್ಗೆ ಅನುಕೂಲತೆಗಳು ಹೆಚ್ಚಿರ್ತದೆ. ಸತಿಯ ಮಧ್ಯಭಾಗ ಕೂಡ ನಡೀತಿರೋದ್ರಿಂದ ನೀವು ಕೆಲಸಗಳಲ್ಲಿ ಮಂದ ಆಗಿರ್ಬೋದು, ಕೆಲಸಗಳಲ್ಲಿ ಆಗದೆ ಇರೋದಾಗಿರ್ಬೋದು, ಯಾವುದೇ ವಿಚಾರ ಬಂದ್ರೂ ಕೂಡ ನೀವು ಯಾವುದೇ ಟೆನ್ಷನ್ ನ ಪಡ್ಕೊಳ್ದೆ ಹನುಮಂತನ ಆಶೀರ್ವಾದ, ಹನುಮಂತನ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಅನುಕೂಲ ಆಗುತ್ತೆ. ಹೊಸ ವ್ಯಾಪಾರ ವ್ಯವಹಾರ ಮಾಡ್ಕೊಳ್ಳೋರಿಗೆ ಗುರುವಿನ ಆಶೀರ್ವಾದ 4ನೇ ಮೇಲೆ ಇರೋದ್ರಿಂದ ಹೊಸ ವ್ಯಾಪಾರ ವ್ಯವಹಾರ ಮಾಡ್ಲಿಕ್ಕೆ ಈ ವರ್ಷ ಪೂರ್ತಿಯಾಗಿ ನೀವು ಅದನ್ನು ಫಲ ತಗೋಬಹುದು. ಆದ್ರೆ ಮೇ ತಿಂಗಳಲ್ಲಿ ಮಾತ್ರ ಸ್ವಲ್ಪ ಆದಷ್ಟು ಎಚ್ಚರಿಕೆನ ವಹಿಸಬೇಕಾಗತ್ತೆ. ಯಾವುದೇ ಹಣಕಾಸಿನ ಇನ್ವೆಸ್ಟ್ಮೆಂಟ್, ಹೆವಿ ಇನ್ವೆಸ್ಟ್ಮೆಂಟ್ ಮಾಡದೆ ಈ ಜೂನ್ ತಿಂಗಳ ನಂತರ ನೀವು ಪ್ರಯತ್ನ ಪಡಿ, ನಿಮಗೆ ಶುಭ ಫಲಗಳನ್ನ ಕೊಡ್ತದೆ. ಎಷ್ಟೋ ದಿನಗಳಿಂದ ಆಗ್ಬೇಕಾದಂತ ಕೆಲಸಗಳಿಗೆ ನೀವು ಅದನ್ನ ಪಡ್ಕೋಬಹುದು. ಹಾಗೆ ಶನಿದೇವರ ಆಶೀರ್ವಾದ ಆಗಿರ್ಬೋದು, ನೀವೆಲ್ಲಾದ್ರೂ ವಯೋವೃದ್ಧರಿಗೆ ಆಹಾರ ಪದಾರ್ಥಗಳಾಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗೆ ಆಹಾರ ಪದಾರ್ಥಗಳನ್ನು ಕೊಡೋದ್ರಿಂದ ಅಥವಾ ನೀರಿನ ವ್ಯವಸ್ಥೆ ಮಾಡೋದ್ರಿಂದ ನಿಮ್ಮ ರಾಶಿಯವರಿಗೆ ಅತ್ಯಂತ ಶುಭ ಯೋಗ ಫಲಗಳನ್ನ ಕೊಡಬಹುದು. ಹಾಗೆ ವಿಶೇಷ ಗುರುಗಳ ದರ್ಶನ ಯೋಗ ಫಲ ಇರೋದ್ರಿಂದ ಈ ತಿಂಗಳಲ್ಲಿ ಮಾಡುವಂತ ವಿಶೇಷ ಗುರುಗಳ ದರ್ಶನ ನಿಮಗೆ ಪೂರ್ತಿ ಫಲ ಕೊಡುತ್ತೆ. ಹಾಗೆ ಕುಲದೇವರ ಆಶೀರ್ವಾದ, ಮನೆ ದೇವರ ಆಶೀರ್ವಾದ ನೀವು ಪಡ್ಕೊಳ್ಳಿ, ಶುಭ ಫಲಗಳನ್ನು ನೀವು ಪಡ್ಕೊಳ್ತೀರಾ. ನಮಸ್ಕಾರ ಗುರುಜಿ. ವಿವಿಡ್ ವಿಷನ್ ಕಡೆಯಿಂದ ನಿಮಗೆ ನಮಸ್ಕಾರಗಳು. ಇದು 12 ರಾಶಿಗಳ ಫಲಾಫಲಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಂತ ಪುನೀತ್ ಶಾಸ್ತ್ರಿಗಳಿಗೆ ವಿವಿಡ್ ವಿಷನ್ ಕಡೆಯಿಂದ ವಂದನೆಗಳು. ನಮಸ್ತೆ.